ಎಲ್ಲರಿಗೂ ನಮಸ್ಕಾರ. ಈ ವಾರ ಎಲ್ಲ ಥರದ ಸಿನಿಮಾಗಳನ್ನು ನೋಡುವಂಥ ಒಂದು ಅವಕಾಶ ಇದೆ ಅಂತ ಕಾಣಿಸುತ್ತೆ. ನಿನ್ನೆಷ್ಟೇ ಕೋಟಿ ಸಿನಿಮಾ ನೋಡ್ಕೊಂಬಂದೆ, ಇವತ್ತು ಶಿವಮ್ಮ ಸಿನಿಮಾ ನೋಡ್ಕೊಂಬಂದೆ ಇವಾಗಷ್ಟೇ. ಅದ್ಭುತವಾಗಿ ಒಂದು ಒಬ್ಬ ನಟ ಆ್ಯಕ್ಟ್ ಮಾಡ್ತಾಯಿದ್ರೆ ಅದನ್ನ ಆ್ಯಕ್ಟಿಂಗ್ ಅಂತ ಅನಿಸ್ಬಾರ್ದಂತೆ, ಅಂದರೆ ಅಷ್ಟು ನ್ಯಾಚುರಲ್ ಆಗಿರಬೇಕು ಅಂತ. ಇಲ್ಲಿ ಯಾರೂ ಆ್ಯಕ್ಟ್ ಮಾಡಿಲ್ಲ, ಎಲ್ಲರೂ ಆ ಪಾತ್ರನ ಜೀವಿಸಿದ್ದಾರೆ. ಅದು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಟರು ಅಲ್ಲದೆ ಇರೋರನ್ನ ಅವ್ರ ಹತ್ರ ಒಂದು ನಟನೆಯನ್ನು ತಗ್ಸೋದು ನಿಜವಾಗ್ಲೂ ಒಂದು ದೊಡ್ಡ ಕಲೆ. ಅದು ಆ ಕಲೆಯಲ್ಲಿ ನಮ್ಮ ಜೈಶಂಕರ್ ಅವರು ನಿರ್ದೇಶಕರು ಸಕ್ಸಸ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಎಲ್ಲ ನಟರ ಹತ್ರನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಈ ಥರದ ಬೇರೆ ಭಾಷೆಯಲ್ಲಿ ಬೇರೆ ದೇಶದಿಂದ ಈ ಥರದ ಸಿನಿಮಾಗಳು ಬಂದರೆ ನಾವು ಎಷ್ಟು ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ನಮ್ಮ ಕನ್ನಡದಲ್ಲಿ ಆ ಥರದ್ದು ಒಂದು ಸಿನಿಮಾ ಆಗಿದೆ ಇವಾಗ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬನ್ನಿ, ಶಿವಮ್ಮ ಸಿನಿಮಾನ ನೋಡಿ. ತುಂಬ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿರೋವಂಥದ್ದು. ಸೊ ಈ ಥರದ ಸಿನಿಮಾಗಳು ಕೂಡ ನಮ್ಮ ಕನ್ನಡದಲ್ಲಿ ಆಗ್ತಾಯಿದೆ, ನಮ್ಮ ಭಾಷೆಯಲ್ಲಿ ಆಗ್ತಾಯಿದೆ. ಸೊ ಈ ಥರ ಸಿನಿಮಾಗಳನ್ನು ನೋಡೋಣ ಜೊತೆಯಾಗಿ, ಆ್ಯಂಡ್ ಅದನ್ನು ಸೆಲೆಬ್ರೇಟ್ ಮಾಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವಾಗ ಜಸ್ಟ್ ಶಿವಮ್ಮ ನೋಡ್ಕೊಂಬಂದೆ. ತುಂಬ ನ್ಯಾಚುರಲ್ಲಾಗಿ ಮಾಡಿದ್ದಾರೆ. ಡಮಾಲ್ ಡಿಮಿಲೆಲ್ಲ ಏನೂ ಇಲ್ಲ. ತುಂಬ ಫ್ರೆಶ್ ಆಗಿರೋ ಕಂಟೆಂಟು. ಒಂದು ಹಳ್ಳಿಗೆ ನೀವೇ ಟ್ರಾವೆಲ್ ಮಾಡಿ ಬರೋ ಥರ ಸಿನಿಮಾ. ಆಮೇಲೆ ಎಲ್ಲೂ ಒಂದು ಕಡೆ ಲ್ಯಾಗ್ ಅನ್ನಿಸ್ಲಿಲ್ಲ. ತುಂಬ ಸಟಲ್ ಕಾಮಿಡಿ ಇತ್ತು, ತುಂಬ ಫನ್ ಇತ್ತು. ಆದರೆ ಒಂದು ಕಂಟೆಂಟ್ ಏನಂದರೆ ಹಳ್ಳಿಯಲ್ಲಿದ್ದರೂ ಶಿವಮ್ಮ ಕೊನೆ ತನಕ ಬಿಟ್ಕೊಡಲ್ಲ. ಏನು ಬಿಸ್ನೆಸ್ ಮಾಡಬೇಕಂತಿದ್ದಾರೋ ಆ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಕಾಸು ರಿಕವರಿ ಮಾಡೋ ತನಕ ಮೋಸ್ಟ್ಲಿ ಬಿಡಲ್ಲ. ಒಳ್ಳೆ ಕಂಟೆಂಟ್ ತೊಗೊಂಬಂದಿದ್ದಾರೆ. ಡೈರೆಕ್ಟ್ರು ನಾನ್ ಆರ್ಟಿಸ್ಟ್ ಕೈಯಲ್ಲಿ ಇಂಥ ಅದ್ಭುತ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಆ್ಯಕ್ಚುಲ್ ಸ್ಟಾರ್ ಬಂದು ಶಿವಮ್ಮ. ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ರೆಗ್ಯುಲರ್ ಟ್ರೈನ್ಡ್ ಆರ್ಟಿಸ್ಟ್ಗಿಂತ ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್. ಥ್ಯಾಂಕ್ ಯು. ಇವಾಗ ತಾನೇ ಶಿವಮ್ಮ ನೋಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ. ಆ್ಯಕ್ಟಿಂಗ್ ಇರ್ಬೋದು, ಎಷ್ಟು ಸಹಜವಾಗಿ, ಎಷ್ಟು ನೈಜವಾಗಿ, ಮತ್ತು ಸಿಂಗ್ ಸೌಂಡ್ ಇರೋದ್ರಿಂದ ಪ್ರತಿಯೊಂದು ಅಂದರೆ ನೊಣ ಬಂದು ಆ ಎನ್ವೈರ್ಮೆಂಟಲ್ಲಿ ನೊಣ ಬಂದು ಅವ್ರ ತಲೆ ಮೇಲೆ ಕೂತ್ಕೊಳ್ಳೋದು ಅಥವಾ ಅವ್ರು ಅಡುಗೆ ಮಾಡುವಾಗ ಬರೋದು, ಎಷ್ಟು ನಾವು ಅಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಇವಾಗ ಎಲ್ಲರೂ ಒಂದು ಚಿಕ್ಕ ಚಿಕ್ಕ ವಿಷಯದಕ್ಕೂ ನಾವು ಎಷ್ಟು ಬೇಗ ಹೋಗಿ ಕಳ್ಕೊತೀವಿ, ಎಷ್ಟು ಬೇಗ ಏನಪ್ಪ ಮಾಡೋದು ಅಂತ ಹೋಗ್ತೀವಿ. ಅಂಥ ಸಿಚುವೇಷನಲ್ಲಿ, ಅಂಥ ಟೈಮಲ್ಲಿ ಈ ಮೂವಿ ಎಷ್ಟು ಆ್ಯಪ್ಟ್ ಆಗಿದೆ ಅಂದರೆ ಲೈಫ್ ಮಸ್ಟ್ ಗೋ ಆನ್ ಅನ್ನೋದನ್ನು ಶಿವಮ್ಮ ಎಷ್ಟು ಗಟ್ಟಿಯಾಗಿ ತೋರಿಸಿದ್ದಾರೆ. ಅಂದರೆ ಐ ಆಮ್ ಜಸ್ಟ್ ಫೀಲಿಂಗ್ ವೆರಿ ಹ್ಯಾಪಿ. ಕನ್ನಡ ಸಿನಿಮಾ, ಈ ಥರ ಒಂದು ಕನ್ನಡ ಸಿನಿಮಾ ಬಂದಿದೆ ಅಂತ ಯಾರೂ ಮಿಸ್ ಮಾಡ್ಕೋಬಾರ್ದು. ದಯವಿಟ್ಟು ಎಲ್ಲರೂ ಬಂದು ಶಿವಮ್ಮ ಚಿತ್ರಮಂದಿರದಲ್ಲಿ ನೋಡಿ. ಥ್ಯಾಂಕ್ ಯು. ಶಿವಮ್ಮ ಒಂದು ತುಂಬ ಅದ್ಭುತವಾಗಿ ಮೂಡಿ ಬಂದಿರೋ ಸಿನಿಮಾ. ಅದ್ಭುತ ಜೊತೆಗೆ ಒಂದು ವಿಭಿನ್ನ ಅಂತ ಹೇಳ್ಬೋದು. ಯಾಕಂದ್ರೆ ಈ ನೋಡಿ ಎಲ್ಲ ಒಂದು ಈಗ ಏನೋ ಒಂದು ದೊಡ್ಡ KGF, ಕಾಂತಾರ ಅಂತ ದೊಡ್ಡ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಕನ್ನಡ ಇಂಡಸ್ಟ್ರಿಯವರು. ಇದೊಂದು ತುಂಬ ಕಂಟೆಂಟ್ ಓರಿಯೆಂಟ್ ಸಿನಿಮಾ. ಡಾರ್ಕ್ ಕಾಮಿಡಿ ಎಷ್ಟು ವರ್ಕ್ ಆಗಿದೆ ಅಂದರೆ ಸಿನಿಮಾದಲ್ಲಿ ಅವ್ರುಗಳು ಕಾಮಿಡಿ ಮಾಡ್ತಾಯಿಲ್ಲ, ಬಟ್ ನಾವು ನೆಗಡ್ತಾ ಇರ್ತೀವಿ. ಸೊ ದಟ್ ಡಾರ್ಕ್ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಐ ಆಮ್ ರಿಷಬ್ ಶೆಟ್ಟಿಗೆ ಹ್ಯಾಟ್ಸ್ ಆಫ್ ಟು ಸರ್. ಯಾಕೆಂದರೆ ಈ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದಕ್ಕೆ, ಈ ಥರದೊಂದು ವಿಭಿನ್ನವಾದ ಚಿತ್ರಗಳು ಆಗಿನ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಗೆಲ್ಲುವಂಥ ಸಿನಿಮಾಗಳು ಬರಬೇಕು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಶಿವಮ್ಮ ಪಾತ್ರಗಳಂತೆ ತೋರಿಸುವಂತಹ ಕಥೆಯನ್ನು ಕಥೆಯಂತೆ ಹೇಳುವಂಥ ಒಂದು ಶುದ್ಧವಾದಂಥ ಒಂದು ಸಿನಿಮಾ. ಈ ರೀತಿಯ ಕಥೆಯನ್ನು ಸಿನಿಮಾವಾಗಿ ತೋರಿಸೋದಕ್ಕೆ ಮುಂದೆ ಬಂದಂಥ ಜಯಶಂಕರ್ ಪಟೇಲ್ ಅವರಿಗೆ, ಹಾಗೆ ಇಂಥ ಸಿನಿಮಾವನ್ನು ನಿರ್ಮಾಣ ಮಾಡುವಂಥ ಒಂದು ಆಸಕ್ತಿಯನ್ನು ತೋರಿದಂಥ ರಿಷಬ್ ಶೆಟ್ಟಿ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದರೆ ಎಲ್ಲೂ ಆ್ಯಕ್ಷನ್ ಕಟ್ ಹೇಳಿ ಸಿನಿಮಾ ಶೂಟ್ ಮಾಡಿದ್ದಾರೆ ಅನ್ಸಲ್ಲ ನಿಮಗೆ. ಅವ್ರ ಪಾಡಿಗೆ ಅವ್ರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಸೊ ಇವರು ಎಲ್ಲೋ ಕದ್ದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಕೊತಿದ್ದಾರೆ ಅನ್ನೋಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ರೀತಿಯ ಹಲವಾರು ಸಿನಿಮಾಗಳು ಬರಬೇಕು, ಮಣ್ಣಿನ ಕಥೆಗಳು ಬರಬೇಕು. ಆ ರೀತಿಯ ಕಥೆಗಳು ಬರಬೇಕು ಅಂದರೆ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ಈ ಥರ ಸಿನಿಮಾಗಳನ್ನ ನೋಡಬೇಕು. ಸೊ ಎಲ್ಲರೂ ಬಂದು ಶಿವಮ್ಮ ನೋಡಿ ಹರಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆ ಊರಿಗೆ ಹೋಗಿ ಬಂದಂಗೆ ಆಗುತ್ತೆ ಈ ಸಿನಿಮಾ ನೋಡಿದ್ರೆ. ಅದೇ ಊರಲ್ಲಿ ಇದ್ದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಅವ್ನ ಕಡೆಯಿಂದ ಬರಲಿ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಕಡೆಯಿಂದ ಈ ಥರದ ಹೆಚ್ಚು ನಿರ್ಮಾಣಗಳಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ದಯವಿಟ್ಟು ಈ ಥರದ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸು ತುಂಬ ವಿರಳ ಥಿಯೇಟ್ರಿಗೆ ಬಂದು ಶೋ ಆಗೋದು. ಸೊ ಆ ಥರದ ಒಂದು ಪ್ರಯತ್ನಕ್ಕೆ ರಿಷಬ್ ಕೈ ಹಾಕಿದ್ದಾನೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ. ಬೆಂಗಳೂರು ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಎಲ್ಲರೂ ತುಂಬ ಬೆಂಗಳೂರು ಇದು ಬಾಗಲಕೋಟೆ ಜಿಲ್ಲೆ ಇವೆಲ್ಲ ಬಿಜಾಪುರ ಎಲ್ಲ ನಮ್ಮ ಗದಗ ರೋಣ ಎಲ್ಲ ತುಂಬ ನಮ್ಮ ಉತ್ತರ ಕರ್ನಾಟಕ ಜನ, ಬೆಂಗಳೂರು ಜನ
ಎಲ್ಲರೂ ನೋಡಿ ನೀವು ಖುಷಿ ಪಡಿಬೇಕು. ನಾವು ಮಾಡಿದ್ದಷ್ಟ ನೀವು ನೋಡಿದಾಗೆಲ್ಲ ನಮ್ಮ ಪಿಕ್ಚರ್ ಓಡ್ಬೇಕು ಅಂದ್ರೆ ನಮಗೆ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್. ಇವತ್ತು ನಾನು ಇಷ್ಟು ದಿನ ನೋಡಿದ್ದೇ ಇಲ್ಲ, ಇವತ್ತೇ ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನಾನು ಇವತ್ತು ನನ್ನ ಫ್ಯಾಮ್ಲಿ ಜೊತೆಗೆ ಬಂದಿದ್ದೀನಿ ಆ್ಯಂಡ್ ನನ್ನ ಅವಾಗ ಮೂವಿ ಮಾಡುವಾಗ ನಾನು ಮದುವೆ ಆಗಿರಲಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಜೊತೆ ಪಕ್ಕ ಕೂತ್ಕೊಂಡು ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಎಲ್ಲರೂ ನೋಡ್ಬೋದು, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ. ಸೊ ಇದು ಸುಮಾರು ಫೆಸ್ಟಿವಲ್ ಜರ್ನಿ ಎಲ್ಲ ಆದಮೇಲೆ ಇವಾಗ ಇಷ್ಟು ದಿನ ಅದು ನಮ್ಮ ಸಿನಿಮಾ ಆಗಿತ್ತು, ಇವಾಗ ಅದು ಥಿಯೇಟ್ರಿಗೆ ಬರ್ತಿದೆ. ಅಂದರೆ ಇವಾಗ ಅದು ನಿಮ್ಮ ಸಿನಿಮಾ ಅನ್ನೋ ಥರ ಒಂದು ಫೀಲ್ ಆಗ್ತಿದೆ. ಅಂದರೆ ಬೇರೆ ಕಡೆ ಎಲ್ಲ ರೆಸ್ಪಾನ್ಸ್ ನೋಡಿದ್ದೆ, ಬಟ್ ಫಸ್ಟ್ ಟೈಮ್ ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು, ಅದು ಕನ್ನಡ ಆಡಿಯನ್ಸ್ ಜೊತೆ ಇದು ಬೇರೆಯೇ ಫೀಲ್ ಇತ್ತು. ತುಂಬ ಇಷ್ಟ ಆಗಿದೆ ಅಂತ ಗೊತ್ತಾಗ್ತಿತ್ತು ಆ ಆಡಿಯನ್ಸ್ ರೆಸ್ಪಾನ್ಸಲ್ಲಿ. ಹೆಚ್ಚೆಚ್ಚು ಜನ ಥಿಯೇಟ್ರಿಗೆ ಬಂದು ಈ ಥರದ ಸಿನಿಮಾ ನೋಡಿದ್ರೆ ಈ ಥರದ ಸಿನಿಮಾ ಜಾಸ್ತಿ ಬೆಳೆಯುತ್ತೆ. ನಾನು ರಿಷಬ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಈ ಥರದ ಸಿನಿಮಾನ ಫೆಸ್ಟಿವಲ್ ಜರ್ನಿ ಆದಮೇಲೆ ಯೂಶ್ವಲಿ ಕಳೆದೋಗುತ್ತೆ ಸಿನಿಮಾಗಳು, ಅಂದರೆ ಅವು ಥಿಯೇಟ್ರಿಗೆ ಕಾಣೋದೇ ಇಲ್ಲ. ಬಿಕಾಸ್ ಆಫ್ ಹಿಸ್ ಸಪೋರ್ಟ್ ಇದು ಥಿಯೇಟ್ರಿಕಲ್ ರಿಲೀಸ್ ಆಗ್ತಿದೆ ಮತ್ತು ಹೆಚ್ಚೆಚ್ಚು ಜನ ನೋಡೋ ಒಂದು ಅವಕಾಶ ಆಗ್ತಿದೆ. ಇದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದು ಉತ್ತರ ಕರ್ನಾಟಕದ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಬಂದು ಮತ್ತು ಆ ಭಾಷೆಯ ಸೊಗಡು, ಆ ಪ್ರಾಂತ್ಯದ ಒಂದು ಕಲ್ಚರ್ ಏನಿದೆ ಇದೆಲ್ಲ ಎಷ್ಟಾಗುತ್ತೋ ಅಷ್ಟು ರಿಯಲಿಸ್ಟಿಕ್ಕಾಗಿ ತೋರಿಸಿರೋದ್ರಿಂದ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಎಸ್ಪೆಷಲಿ ನಾರ್ತ್ ಕರ್ನಾಟಕದವ್ರು ಯಾರ್ಯಾರು ಇದ್ದೀರಾ ಬೆಂಗಳೂರಲ್ಲಿ, ಉತ್ತರ ಕರ್ನಾಟಕದ ಮಂದಿ, ನೀವು ಮಿಸ್ ಮಾಡ್ದಂಗೆ ಆದಷ್ಟು ಬೇಗ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಬೆಳೆಸ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಷ್ಟು ದಿನ ನಮ್ಮ ಸಿನಿಮಾ ಆಗಿತ್ತು, ಈಗೆಲ್ಲ ನಿಮ್ಮ ಸಿನಿಮಾ ಈ ನಾಳೆಯಿಂದ ಎಲ್ಲ ಬಿಡುಗಡೆ ಆಗ್ತಿದೆ ರಾಜ್ಯಾದ್ಯಂತ. ಅದಕ್ಕೆ ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಬೆಳೆಸ್ರಿ ಅಂತ ಹೇಳ್ತೀವಿ. ಯಾರ್ಯಾರು ಉತ್ತರ ಕರ್ನಾಟಕದವ್ರು ಇದ್ರೆ ಬೆಂಗಳೂರಾಗ ಎಲ್ಲರೂ ಹೋಗಿ ನೋಡಿದ್ರೆ ಚಲೋ ಅನಿಸ್ತೈತಿ. ಯಾಕಂದ್ರೆ ಒಂದು ಊರಿಗೆ ಹೋಗಿ ಬಂದಂಗೆ ಆಕೈತಿ. ಅದಕ್ಕೊಮ್ಮೆ ನೋಡಿರಿ, ಶುಭ ಹಾರೈಸ್ರಿ. ಧನ್ಯವಾದ. ನೋಡ್ರಿ ಬಡವಿ ಅದ್ರಾಗ ನುಂದು ಬೆಂದು ಆ ಥರ ವ್ಯಾಪಾರ ಮಾಡಿ ನಿಮಗೆ ಬೇಕಾದ್ರೆ ಬಿ ಪ್ರೆಸ್ ಶೇಕ್ ಬೆಂಗಳೂರಲ್ಲ ಇನ್ನೊಂದಿಟ್ಟು ಕಲರ್ ಆಗ್ರಿ ಕೊಡ್ತೀನಿ. ಇರಲಿ, ಥ್ಯಾಂಕ್ ಯು. ಎಲ್ಲರೂ ಬಂದು ಚಂದಾಗ ನೋಡ್ರಿ, ಖುಷಿ ಪಡೀರಿ. ಎಲ್ಲರೂ ಮಕ್ಕಳು, ತಾಯರು, ತಂಗಿಯರು, ಅಣ್ಣ ತಮ್ಮಂದಿರು ಈ ಪಿಕ್ಚರ್ ನೀವು ನೋಡಿ ಆನಂದ ಪಡೆದ್ರೆ ಇದರಂತ ನಮ್ಮ ಉತ್ತರ ಕರ್ನಾಟಕದಾಗ ಹೆಣ್ಮಕ್ಳು ನಾ ಸೀನಿಯರ್ ಇನ್ನಾದರೂ ಈ ಥರ ಕಲೆಗಾರ ಹುಟ್ಲಿ, ಇದ್ರಂಥ ಪಿಕ್ಚರ್ ಬೆಳ್ಕೊಂತ ಹೋಗಲಿ ಹಳ್ಳಿಯಲ್ಲೇ. ನೀವು ಬಂದು ನೋಡಿದಾಗೆಲ್ಲ ನಮ್ಗೆ ಮಾಡೋಕೆ ಹುಮ್ಮಸ್ಸಾಗುತ್ತಾ. ನೀವು ಬಂದು ನೋಡ್ತೀವಿ ಅಂದ್ರೆ ನಾವು ಇನ್ನೊಂದು ಫಿಲ್ಮ್ ಮಾಡೋಣ, ಮಾಡ್ಬೇಕಾ? ಚಪ್ಪಳಿ ಹೊಡಿಬೇಕು ನನಗೆ. ಐ ವಿಲ್ ಓಕೆ. ನೋಡ್ತಾರೆ ನಮ್ಮ ಉತ್ತರ ಕರ್ನಾಟಕದವ್ರು ಬೆಂಗಳೂರು ಜನ ನೋಡ್ತಾ ಇದ್ರೆ ಚೆನ್ನಾಗಿದ್ದೀರಾ? ಬೆಂಗಳೂರು ಬಸ್ ಆರಾಮದಿರ? ತಿಂಡಿ ತಿಂದ್ರ? ನಾಷ್ಟ ಮಾಡೇವ್ರಿ, ಮಲ್ಕಂಡ್ರಿ? ಮಕ್ಕೊಂಡಿವ್ರಿ. ಎಷ್ಟು ಸೂಪರ್. ಈ ಬೆಂಗಳೂರು ಭಾಷೆ ನಮಗೆ ಕಲಿಸ್ಬೇಕು ನೀವು. ಮೇಲಿಂದ ಮೇಲೆ ನೀವು ಜಗ್ಗ ನೋಡೋದು ಮಾಡ್ರಿ. ನಿಮಗೇನು 1 ಲಕ್ಷ ಪಗಾರ ಐತೆ ನಿಮಗೆ ಇಲ್ಲಿ. ನಮ್ಮನ್ನು ಕರ್ಕೋಬೇಕು ನೀವು ಜೋಡಿಗೆ. ಹಾಕಿ ಥ್ಯಾಂಕ್ ಯು. ನಮಸ್ಕಾರ ಅಂತೀವಿ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಅನಸ್ರಿ ಯಾರು ಜಿ ಕನ್ನಡದಾಗ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ ಅಂತೀವಿ. ಇರಲಿ ಜೋಕು. ಈ ಥರ ಬಂದು ಎಲ್ಲರೂ ನೀವು ಸಿನಿಮಾ ನೋಡ್ರಿ, ಆರೈಸಿ ಖುಷಿ ಪಡೀರಿ. ನೀವು ನಿಮ್ಮ ತಾಯಿ ಅಂತನ ತಿಳ್ಕೊರಿ, ಅಕ್ಕ ತಂಗಿ ಅಂತನ ತಿಳ್ಕೊಂಡು ಒಳ್ಳೆಯದನ್ನು ಅಳವಡಿಸ್ಕರಿ, ಕೆಟ್ಟದ್ದನ್ನು ನಮಗೆ ಬಿಡ್ರಿ. ಆಗ ನಾವು ಕಲೆ ಹೊರಗೆ ಹಾಕ್ಬೇಕಂತ ಐತಿ. ಆದ್ರೆ 4 ಮಂದಿ 4 ಮಾತು ಅದ್ರಾಗೇನು ಬತ್ತಲಿಲ್ಲ, ಭಯ ಇಲ್ಲ.
ಈಗ ನಮಗೆ ತಿಳಿಯಕತ್ತೈತಿ. ಮೊದ್ಲಾಗ ಅಯ್ಯಪ್ಪ ನಮ್ಮಲ್ಲಪ್ಪ ಕಾರ್ನಾಗ ಒಬ್ಬಕ್ಕೆ ಬರಲಿಲ್ಲ ಅಂತಿದ್ದೆ. ಈಗ ಫ್ರೀಯಾಗಿ ಬೆಂಗಳೂರಿಗೆ ಬಂದೀವಿ. ಈ ಥರ ನೀವು ಎಲ್ಲರ ಮಕ್ಕಳಿದ್ದಾಗ ಇದ್ರ ತಪ್ಪು ಏನೂ ಇಲ್ಲ. ಮತ್ತು ಕಲೆ ಮಾಡಲಿ ನಮ್ಮ ಥರ ಅವರು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಶೂಟಿಂಗ್ ತೆಗಿತಾರೆ, ಫಿಲಮ್ ತೆಗಿತಾರೆ. ಈ ಥರ ಎಲ್ಲ ಮಾಡ್ಬೇಕು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಅಂಥ ಹಳ್ಳಿಯಾಗ ನಾ ಈ ಹಬ್ಬಟ್ಟಿನ ಸಹಿ ಮಾಡೋಕ್ಕೆ ಸಿನಿಮಾ ಮಾಡೀನಿ. ಇಲ್ಲೇ ಜಗ್ ಸಾಲಿ ಕಲ್ತು ಈ ಥರ ಪಿಕ್ಚರ್ ಮಾಡ್ಬೋದು. ಇದ್ರಿಗೇನೂ ಭಯ ಇಲ್ಲ. ಮಾಡಲಿ, ಎಕ್ಟು ಆಗಲಿ. ನೀವು ದಿನ ಪಿಕ್ಚರ್ಗೆ ರೊಕ್ಕ ತಂಬಾರಿ 200 ಓಡ್ದಾಗೆಲ್ಲ ಡೈರೆಕ್ಟ್ರು ರಿಷಬ್ ಶೆಟ್ಟಿಯವರು ಇವ್ರು ಮತ್ತೆ ನಮ್ಮನ್ನು ಕರೆದು ಫಿಲ್ಮ್ ಮಾಡೋಕೆ ಹಚ್ಚಲಿ. ಅದಕ್ಕಿಷ್ಟು ನೀವು ಖುಷಿ ನಮ್ಮ ಮೇಲೆ ಅಂತಃಕರಣ ತೋರಿದ್ರೆ ಅವ್ರು ನಮ್ಮನ್ನು ಕರೆಸ್ತಾರೆ. ನಾ ಬರ್ಬೇಕಾ ಬೇಡ ನಮ್ಮ ಬೆಂಗಳೂರಿಗೆ ಮೇಲ್ಕೊಂದ್ರಪ್ಪ ನಾವು ಅಲ್ಲೇ ಒತ್ತು ಅನ್ಬೇಕ. ಜೋರಾಗಿ ಹೇಳ್ಬೇಕಂತ ಬರ್ಬೇಕಾ ಬೇಡ ಐ ವಿಲ್ ಯಪ್ಪ ಎಣ ಬರಕ್ಕೆ 4 ಮಂದಿ ಬರ್ತಾರೆ. ನಾನು ಪಿಕ್ಚರ್ ನೋಡಕ್ಕೆ ನಾಳೆ ಟಾಕೀಜ್ಗೆ ಇಬ್ಬಿಬ್ಬರನ್ನ ನಿಮ್ಮ ದೋಸ್ತರು ಎಷ್ಟು ಮಂದಿ ಆದ್ರೆ ಕರ್ಕೊಂಬರ್ತೀರಿಲ್ಲ? ಎಸ್ ಥ್ಯಾಂಕ್ ಯು